ಶುಕ್ರವಾರ ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ಮನೆಗೆ ತರಬೇಡಿ. ಎಂತಹ ಸಿರಿವಂತನೋ ಬಡವನಾಗುತ್ತಾನೆ, ದಾರಿದ್ರ್ಯ ವಕ್ಕರಿಸುತ್ತೆ. ವಾರದ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಲಾಗುತ್ತದೆ. ಲಕ್ಷ್ಮೀದೇವಿಯ ಜೊತೆಗೆ ಶುಕ್ರನು ಕೂಡ ಪೂಜಿಸಲಾಗುತ್ತದೆ. ಈ ದಿನ ಮಹಿಳೆಯರು ಪೂಜೆಯನ್ನು ಮಾಡುವುದಲ್ಲದೆ ದಾನವನ್ನು ಸಹ ಮಾಡುತ್ತಾರೆ. ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮಿ ಸಂಪತ್ತಿನ ದೇವತೆ. ಹಾಗಾಗಿ ಅದೃಷ್ಟ ಬರಲು ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಬೇಕೆಂಬ ನಿಯಮವಿದೆ. ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಮನೆಯೊಳಗೆ ಕೆಲವು ವಸ್ತುಗಳನ್ನು ಖರೀದಿಸುವುದು ಅಥವಾ ತರುವುದು ಅಶುಭವೆಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ವಾರದ 7 ದಿನಗಳು ಪ್ರತಿದಿನವೂ ವಿಭಿನ್ನ ದೇವತೆಗಳಿಗೆ ಮೀಸಲಾಗಿವೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರದಂದು ಮಾಡುವ ಕ್ರಿಯೆಗಳು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಜೀವನದ ಉದ್ದಕ್ಕೂ ತರುತ್ತವೆ ಎಂದು ನಂಬಲಾಗಿದೆ. ಇದಲ್ಲದೆ ಶುಕ್ರವಾರದಂದು ನೀವು ಕೆಲವು ಕೆಲಸಗಳನ್ನು ಮಾಡಿದರೆ ಧನಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಲಕ್ಷ್ಮೀದೇವಿಯು ಕೋಪಗೊಂಡರೆ ಭಕ್ತರು ಬಡತನವನ್ನು ಅನುಭವಿಸುತ್ತಾರೆ. ಲಕ್ಷ್ಮೀದೇವಿಯು ಕೋಪಗೊಂಡರೆ ಶ್ರೀಮಂತನಿಂದ ಬಡವನಾಗಿ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಈ ದಿನ ಮನೆಯಲ್ಲಿ ಕೆಲವು ರೀತಿಯ ವಸ್ತುಗಳನ್ನು ಖರೀದಿಸಬೇಡಿ ಅಥವಾ ಮನೆಗೆ ತರಬೇಡಿ. ಶುಕ್ರವಾರದಂದು ತಪ್ಪಾಗಿ ಅಡುಗೆ ವಸ್ತುಗಳನ್ನು ಖರೀದಿಸಬಾರದು, ಏಕೆಂದರೆ ಇದು ಜೀವನದಲ್ಲಿ ವಿವಿಧ ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು ಕಾರಣವಾಗಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರ ಅಪ್ಪಿತಪ್ಪಿಯೂ ಯಾವುದೇ ಆಸ್ತಿ ವಹಿವಾಟು ಮಾಡಬೇಡಿ. ಇವೆಲ್ಲವುಗಳಿಂದ ದೂರವಿರಲು ಪ್ರಯತ್ನಿಸಿ. ಇಲ್ಲವಾದಲ್ಲಿ ಕುಟುಂಬವು ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಶುಕ್ರವಾರದಂದು ಯಾರಿಗೂ ಸಿಹಿ ನೀಡಬೇಡಿ, ಆಗ ಶುಕ್ರನು ದುರ್ಬಲನಾಗಬಹುದು. ಮನೆಯ ನೆಮ್ಮದಿಗೂ ಭಂಗ ಬರಲಿದೆ. ಶುಕ್ರವಾರ ಯಾರಿಗೂ ಹಣ ನೀಡಲು ಮುಂದಾಗಬೇಡಿ, ಯಾರಿಗೂ ಹಣ ನೀಡಬೇಡಿ. ಅಪ್ಪಿತಪ್ಪಿಯೂ ಮನೆಯನ್ನು ಕೊಳಕು ಅಥವಾ ಅಶುದ್ಧವಾಗಿ ಬಿಡಬೇಡಿ. ಎಲ್ಲಿ ಸ್ವಚ್ಛತೆ ಇರುತ್ತದೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂಬುದು ಮರೆಯದಿರಿ. ಅದರಲ್ಲೂ ಮನೆಯ ಪೂಜಾ ಕೋಣೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಹಳಸಿದ ಅಥವಾ ಕೊಳಕು ಬಟ್ಟೆಗಳನ್ನು ಧರಿಸುವುದರಿಂದ ನವಗ್ರಹಗಳಲ್ಲಿ ಛಾಯಾಗ್ರಹವಾದ ರಾಹುವಿನ ಕೋಪ ಉಂಟಾಗುತ್ತದೆ. ರಾಹು ಅಂತಹ ವ್ಯಕ್ತಿಯ ಆರೋಗ್ಯವನ್ನು ಹಾನಿಗೊಳಿಸಬಹುದು. ಆದ್ದರಿಂದ ಶುಕ್ರವಾರದಂದು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ. ಲಕ್ಷ್ಮೀದೇವಿಯ ಕೃಪೆ ಸದಾ ಇರುತ್ತದೆ. ಶುಕ್ರವಾರ ಯಾವುದೇ ಮಹಿಳೆ ಅಥವಾ ಹುಡುಗಿಯನ್ನು ಮರೆತು ಕೂಡ ಅಗೌರವಿಸಬಾರದು. ಈ ದಿನ ನಪುಂಸಕರನ್ನು ಅವಮಾನಿಸಬೇಡಿ. ಇಲ್ಲವಾದರೆ ಅವರ ಶಾಪದಿಂದಾಗಿ ಮನೆಯಲ್ಲಿ ಬಡತನ ಎದುರಾಗುವುದು ಖಂಡಿತ. ಎಲ್ಲಿ ಮಹಿಳೆಯರನ್ನು ಗೌರವಿಸುವುದಿಲ್ಲವೋ ಅಲ್ಲಿ ಲಕ್ಷ್ಮೀದೇವಿಯು ನೆಲೆಸುವುದಿಲ್ಲ ಎಂದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಮಹಿಳೆಯರನ್ನು ಗೌರವಿಸುವುದನ್ನು ಕಲಿತುಕೊಳ್ಳಬೇಕು. ಶುಕ್ರವಾರ ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳಬೇಡಿ ಅಥವಾ ಹಣವನ್ನು ಎರವಲು ಪಡೆಯಬೇಡಿ. ಹಾಗೆ ಮಾಡುವುದರಿಂದ ಸಂಪತ್ತು ಹೆಚ್ಚಿಸುವಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಎನ್ನುವ ನಂಬಿಕೆಯೂ ಸಹ ಇದೆ. ಶುಕ್ರವಾರ ಸಕ್ಕರೆಯನ್ನು ಯಾರಿಗೂ ನೀಡಬಾರದು ಎನ್ನುವ ಧಾರ್ಮಿಕ ನಂಬಿಕೆ ಇದೆ. ಹೀಗೆ ಮಾಡುವುದರಿಂದ ಶುಕ್ರಗ್ರಹವು ವ್ಯಕ್ತಿಯ ಜಾತಕದಲ್ಲಿ ದುರ್ಬಲವಾಗುತ್ತದೆ. ಶುಕ್ರನ ದುರ್ಬಲತೆಯು ಸೌಕರ್ಯಗಳ ಕೊರತೆ ಮತ್ತು ಹಣಕಾಸಿನ ನಿರ್ಬಂಧಗಳಿಗೆ ಕಾರಣವಾಗಬಹುದು. ಇನ್ನು ವ್ಯಾಪಾರದಲ್ಲಿ ಸಂಪತ್ತು ಪಡೆಯಲು ಗಜಲಕ್ಷ್ಮಿಯನ್ನು ಪೂಜಿಸಿ. ನಿಮ್ಮ ವ್ಯಾಪಾರವು ವ್ಯಾಪಾರದಲ್ಲಿ ಸರಿಯಾಗಿ ನಡೆಯುತ್ತಿದ್ದು ಆದರೂ ನಿಮ್ಮ ಬಳಿ ಹಣ ಉಳಿಯದಿದ್ದರೆ ಆಗ ನೀವು ಲಕ್ಷ್ಮೀದೇವಿಯ ಗಜಲಕ್ಷ್ಮಿ ರೂಪವನ್ನು ಪೂಜಿಸಬೇಕು. ಗಜಲಕ್ಷ್ಮಿ ದೀಪವನ್ನು ಬೆಳಗಿಸಬೇಕು.
ಲಕ್ಷ್ಮಿಯ ಗಜಲಕ್ಷ್ಮಿ ರೂಪದಲ್ಲಿ ಆಕೆಯ ಎರಡು ಬದಿಗಳಲ್ಲಿ ಆನೆಗಳು ನಿಂತಿರುತ್ತವೆ. ಗಜಲಕ್ಷ್ಮಿಯನ್ನು ಪೂಜಿಸುವಾಗ ಆಕೆಗೆ ಗುಲಾಬಿ ಹೂಗಳನ್ನು ಅರ್ಪಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ. ಈಗ ಲಕ್ಷ್ಮಿಯನ್ನು ಪೂಜಿಸಿ ಮಂತ್ರಗಳನ್ನು ಜಪಿಸಿ ಅದರ ನಂತರ ಲಕ್ಷ್ಮಿಗೆ ಆರತಿಯನ್ನು ಮಾಡುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ. ನಂತರ ಪೂಜೆಗಿಟ್ಟ ಗುಲಾಬಿ ಹೂಗಳನ್ನು ನೀವು ಹಣವಿಡುವ ಸ್ಥಳದಲ್ಲಿ ಇರಿಸಿ. ಹಣ ಉಳಿಸಲು ಧಾನ್ಯ ಲಕ್ಷ್ಮಿಯನ್ನು ಪೂಜಿಸಿ. ಹಣವನ್ನು ಉಳಿಸುವ ಸಲುವಾಗಿ ಭಕ್ತಿಯಿಂದ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ಈ ದಿನ ನೀವು ಧಾನ್ಯ ಲಕ್ಷ್ಮಿಯ ವಿಗ್ರಹ ಅಥವಾ ಚಿತ್ರವನ್ನು ಪೂಜಿಸಬೇಕು. ಈಗ ಆಕೆಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬೆಳ್ಳಿ ನಾಣ್ಯಗಳನ್ನು ಅರ್ಪಿಸಿ. ಈಗ ಮಾತೆ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ ಮತ್ತು ಪೂಜೆಯ ಕೊನೆಯಲ್ಲಿ ಆರತಿ ಮಾಡಿ. ಈಗ ಈ ನಾಣ್ಯವನ್ನು ಹಣ ಇಡುವ ಸ್ಥಳದಲ್ಲಿ ಅಂದರೆ ತಿಜೋರಿ ಅಥವಾ ವಾಲ್ನಟ್ಟಲ್ಲಿ ಇರಿಸಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.